ಒಂದು ಸ್ಪಾರ್ಕ್ ಅದು. ಆ ಸ್ಪಾರ್ಕ್ ಹುಡುಕ್ತಾನೇ ಇರುತ್ತೆ. ಬಟ್ ಟೆಲ್ ಮೀ, ಎಲ್ಲಿ ಸಿಂಕ್ ಆಯಿತು ಇಂಡಸ್ಟ್ರಿಗೆ? ಆಯಿತು, ನಿಮ್ಮ ಪಾಡ್ ನೀವು ಪ್ಲೇ ಮಾಡ್ತಿದ್ದೀರಿ, ಓಡಾಡ್ತಿದ್ದೀರಿ, ಎಲ್ಲ ಕರೆಕ್ಟು. ಬಟ್ ಇಂಡಸ್ಟ್ರಿ ಜೊತೆ ಲಿಂಕ್ ಬೇಕಲ್ಲ. ನೀವೇ ಹುಡುಕ್ತಾ ಇದ್ರಾ ಅಥವಾ ನಿಮ್ಮ ಹತ್ರ ಹುಡ್ಕೊಂಬಂತ? ಯು ರಿಮೆಂಬರ್ ಆ ದಿನ? ಎಸ್, ಆ್ಯಕ್ಚುಲಿ ನಾನು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅಂದರೆ ಐ ವಾಸ್ ಓಪನ್, ಅಂದರೆ ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಥಿಯೇಟರ್ ಮಾಡ್ತೀನಿ ಪ್ರೊಫೆಷ್ನಲ್ ಆಗಿ, ನೋಡೋಣ ಎಲ್ಲಿ ಹೋಗುತ್ತೆ. ಎಲ್ಲೋ ಯಾರೋ ನೋಡ್ಬೋದು ನಮ್ಮನ್ನು. ಹೌದು, ಐ ಟ್ರೈ ಮೈ ಬೆಸ್ಟ್. ಆ ಶಾರ್ಟ್ ಫಿಲ್ಮ್ ಮಾಡಿದೆ. ಏನು ಹೆಸರು ಶಾರ್ಟ್ ಫಿಲ್ಮ್? ಇಟ್ಸ್ ಕಾಲ್ಡ್ ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಇಂಗ್ಲಿಷ್ದ ಅದು? ಇಲ್ಲ, ಕನ್ನಡದ. ಓಕೆ. ಸೊ ಈ ಶಾರ್ಟ್ ಫಿಲ್ಮ್ ಮಾಡಿದಾಗ ಐ ಥಿಂಕ್ ಅಲ್ಲಿ ಕಾಸ್ಟ್ ಒಬ್ರು, ದೆನ್ ಹೀ ನ್ಯೂ ಸಮನ್ ಫ್ರಮ್ ದ ಇಂಡಸ್ಟ್ರಿ. ಇವಳು ನೋಡ್ಬಿಟ್ಟು ಇವಳು ಪರ್ಫಾರ್ಮ್ ಮಾಡ್ತಾಳೆ, ಐ ಥಿಂಕ್ ವಿ ಕ್ಯಾನ್ ರೆಫರ್ ಮಾಡ್ಬೋದು ಅಂತ ಹೇಳಿ, ದೆನ್ ದ್ಯಾಟ್ ರೆಫರೆನ್ಸ್ ಹ್ಯಾಪನ್. ಸೊ ನನಗೆ ಒಂದು ಸ್ವಲ್ಪ ಶಾಕ್ ಆಯಿತು ಅವಾಗ. ಅಂದರೆ ನಾವೆಲ್ಲರೂ ಯೋಚನೆ ಮಾಡ್ತೀವಿ, ಅಯ್ಯೋ ಎಷ್ಟು ಕಷ್ಟಪ್ಪ, ನಮಗೆ ಇಂಟ್ರೆಸ್ಟ್ ಇರುತ್ತೆ, ಓಕೆ, ನಾವೆಲ್ಲ ಮಾಡಿರ್ತೀವಿ, ಓಕೆ, ಬಟ್ ಅದು ಹೆಂಗೆ ಸೆಲೆಕ್ಟ್ ಆಗ್ಬೋದು, ಅದು ಹೆಂಗೆ ಇದು ಮಾಡ್ಬೋದು. ಬಟ್ ಸಮ್ವೇರ್ ಅದು ನನಗೆ ಐ ಫೀಲ್ ಲೈಕ್ ಆ ಬಿಲೀಫು ಇತ್ತು. ಸಮ್ವೇರ್ ನಾನು ಕಷ್ಟಪಡ್ತೀನಿ, ಪರವಾಗಿಲ್ಲ, ನನ್ನ ಸೆಲ್ಫ್ ನಾನು ಪ್ರಿಪೇರ್ ಮಾಡ್ತೀನಿ, ಅದು ಆಪರ್ಚುನಿಟಿ ಬಂದಾಗ ಅದಾಗತ್ತೆ. ಅದು ನನ್ನ ಕೈಯಲ್ಲಿಲ್ಲ, ಬಟ್ ನಾನು ನನ್ನ ಬೆಸ್ಟ್ ಕೊಡ್ಬೋದು. ಸೊ ಐ ಲುಕ್ಡ್ ಎಟ್ ಎವ್ರಿ ಆಪರ್ಚುನಿಟಿ ಲೈಕ್ ದ್ಯಾಟ್. ಅಂದರೆ ಆ ಆಪರ್ಚುನಿಟಿ ಶಾರ್ಟ್ ಫಿಲ್ಮಲ್ಲೂ ಹಾಗೆ ಮಾಡಿದೆ. ಆ್ಯಂಡ್ ಐ ವಾಸ್ ಆಲ್ವೇಸ್ ವೆರಿ ಪ್ಯಾಷನೇಟ್. ಸೊ ಅಲ್ಲಿ ನೋಡ್ಬಿಟ್ಟು ಆ ಥರ ರೆಫರೆನ್ಸ್ ಆಯಿತು. ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅದೇ ಥರ. ಫಸ್ಟ್ ಯಾವುದು? ಡಿ ಸ್ಕ್ವೇರ್. ಅದಾದ್ಮೇಲೆ ಇಂಡಸ್ಟ್ರಿಯಲ್ಲಿ ಚಾರ್ಲಿ. ಚಾರ್ಲಿ ಇಸ್ ದ ಫಸ್ಟ್? ಎಸ್, ದಟ್ ಇಸ್ ಮೈ ಫಸ್ಟ್ ಫಿಲ್ಮ್. ವಾಟ್ ಎ ಮೂವಿ. ಸಿ, ಎಂಟ್ರಿನೇ ವಾವ್. Of course, again, the same Krishna. Yeah. So first film allu I acted with Krishna, and I was very nervous actually because that ನನ್ನ first film alva. And ಅಲ್ಲೇ ಫಸ್ಟ್ ಭೇಟಿ ಮಾಡಿದ್ದ ಕೃಷ್ಣನ? ಹೌದು, ಸೆಟ್ ಅಲ್ಲಿ. Okay. And ಮಿಲನ ಅವರು ಕೂಡ ಇಲ್ಲೂ I met there. Because the three of us were there in Charlie. Okay. So ಏನಿತ್ತು ಫಸ್ಟ್ ಕಾನ್ವರ್ಸೇಷನ್? ನಯಾರಾ ಆ್ಯಂಡ್ ಕೃಷ್ಣ ಮಿಲನ? ಹೌದು, ಆ್ಯಕ್ಚುಲಿ ನಾನು ಫಸ್ಟು ಕೃಷ್ಣನ್ ಮೀಟ್ ಮಾಡಿದ್ದು ಬಿಕಾಸ್ ನಾನು ಸ್ಕೆಡ್ಯೂಲ್ ಫಸ್ಟು ಕೃಷ್ಣನ್ ಜೊತೆ ಇದ್ದಿದ್ದು. ಆ್ಯಂಡ್ ಹಿ ವಾಸ್, ಅವಾಗಷ್ಟೇ ಅವ್ರದ್ದು ಡಾರ್ಲಿಂಗ್ ಸಾಂಗು ರಿಲೀಸ್ ಆಗಿತ್ತಲ್ವಾ, ಡಾರ್ಲಿಂಗ್. ಅದಂತೂ ಐ ರಿಯಲಿ ಲೈಕ್ ದ ಸಾಂಗ್. ಆ್ಯಂಡ್ ಅವಾಗಲೇ ಅವ್ರದ್ದು ಡಾರ್ಲಿಂಗ್ ಕೃಷ್ಣ ಅಂತ ಬಂದಿದ್ದ ಹೆಸರು. ಸೊ ಐ ವಾಸ್ ಟೆಲ್ಲಿಂಗ್ ಹಿಮ್, ನನಗೆ ಹಾಡು ತುಂಬ ಇಷ್ಟ ಆಯಿತು, ಇಟ್ಸ್ ಸೋ ನೈಸ್ ಅಂತೆಲ್ಲ. ಸೊ it was nice, the shoot, and I think nam idi cast we were very, I think, friendly with each other, understanding. I think Milana ಅವ್ರ ಜೊತೆನೂ ಮೀಟ್ ಆದಾಗ ನಮ್ಮ ಅಮ್ಮನೂ ಬರ್ತಾ ಇದ್ರು, ಅವರ ಅಮ್ಮನೂ ಬರ್ತಾ ಇದ್ರು. I think we used to just talk like family. And so ಅವಾಗಿಂದ ಈ ಜೆಲ್ನೆಸ್ ಜರ್ನಿ ಚೆನ್ನಾಗಿ ಮುಂದುವರ್ತಿದೆ ನಿಮ್ದು? ಹೌದು, ವೆರಿ ಮಚ್. ರಿಲೀಸ್ ಆದ ತಕ್ಷಣ ಇಂಡಸ್ಟ್ರಿ ತಿರುಗಿ ನೋಡುತ್ತೆ, ಯಾರಿದು ನಟಿ ಅಂತ ನೋಡ್ತಾರೆ. ತಕ್ಷಣ ಬೇರೆ ಬೇರೆ ಆಪರ್ಚುನಿಟೀಸ್ ಬಂತ ಹೇಗೆ? ಹೌದು, ಅದು ಆಗಿದ ತಕ್ಷಣನೇ ಐ ಗಾಟ್ ಮೆನಿ ಕಾಲ್ಸ್ ಆ್ಯಕ್ಚುಲಿ, ಡೈರೆಕ್ಟರ್ಸ್ ಅವರು ಜಸ್ಟ್ ಟು ಅಪ್ರಿಷಿಯೇಟ್ ನನ್ನ ಪರ್ಫಾರ್ಮೆನ್ಸು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಐ ವಿಲ್ ಕೀಪ್ ಯು ಇನ್ ಮೈಂಡ್ ಡೆಫಿನೆಟ್ಲಿ ನನ್ನ ಪ್ರಾಜೆಕ್ಟ್ ಬಂದಾಗ. ಚಾರ್ಲಿ ಡೈರೆಕ್ಟ್ರಾ? ಇಲ್ಲ, ಬೇರೆ ಡೈರೆಕ್ಟರ್ಸ್. ಓ ಹೌದಾ? ಹಾಗೆ ನಂದು ರಿಮೆಂಬರ್ ಯಾರು ಕಲಾವಿದರು ಯಾರಾದರೂ ಫೋನ್ ಮಾಡಿ ನಿಮ್ಗೆ ವಿಶ್ ಮಾಡಿದ್ದು ನೆನಪಿದೆಯಾ ನಿಮಗೆ? ಬೇರೆಯವರು ಇವ್ರ ಕಾಲ್ ಬಂತ ಅಂತ ಆ ಥರದ್ದು ಏನಾದರೂ ನೆನಪಿದೆಯಾ? ಆ್ಯಕ್ಚುಲಿ ನನಗೆ ಫಸ್ಟು ಬಹದ್ದೂರ್ ಮಾಡಿರೋ ಅಂದರೆ ಚೇತನ್ ಕುಮಾರ್, he called me, and for me I think that was a very big thing because ashtu dod cinema release agide avardu, it was such a big hit, and he called and nim performance tumba ishta aitu, you performed very well anta ಹೇಳಿದಾಗ ತುಂಬಾನೇ ಖುಷಿ ಆಯಿತು. It feels good to be recognized ಟ್ಯಾಲೆಂಟಿಗೆ. ಮತ್ತೆ ಥ್ಯಾಂಕ್ ಯು ಚೇತನ್ ಕುಮಾರ್, ಬಿಕಾಸ್ ನಿರ್ದೇಶಕನಾಗಿ ಯಾರೋ ಒಬ್ಬ ಕಲಾವಿದೆಯನ್ನು ಐಡೆಂಟಿಫೈ ಮಾಡೋದು ಮತ್ತು ಆಕೆಯನ್ನ ಮತ್ತೆ ತಮ್ಮ ಸಿನಿಮಾಗೆ ಕ್ಯಾಸ್ಟ್ ಮಾಡೋದು ವೆರಿ ಕ್ರೂಷಿಯಲ್ ಅದು ಆಕ್ಚುಲಿ. ಎಸ್, ಅದಾಗಿದ ತಕ್ಷಣ ಭರ್ಜರಿನೂ ಆಯಿತು. ಅಂದರೆ ನಿಮಗೆ ಡೈರೆಕ್ಟ್ ಹೀರೋಯಿನ್ ಆಗಬೇಕು ಅನ್ಕೋತಿದ್ರಿ, ಆದ್ರೆ ಡೈರೆಕ್ಟ್ ಮೇನ್ ಸ್ಕ್ರೀನ್ ಸಿಗ್ತಾ ಇರಲಿಲ್ಲ ನಿಮಗೆ. ಯುನೋ ಸೆಕೆಂಡ್ ಲೀಡ್ ಬರ್ತಾ ಇತ್ತು, ಬೇರೆ ಬೇರೆ ಪಾತ್ರ ಬರ್ತಾ ಇತ್ತು. ಅವಾಗ ಏನು ಫೀಲ್?
ಸೊ ಆ್ಯಕ್ಚುಲಿ ನಾನು ಇದನ್ನ ಹೇಗೆ ನೋಡ್ತೀನಿ ಅಂದರೆ ಐ ಥಿಂಕ್ ಎವ್ರಿ ಫಿಲ್ಮ್ ಹ್ಯಾಸ್ ಅ ಕ್ಯಾರೆಕ್ಟರ್. ಅಂದರೆ ನಮ್ಮ ಲೀಡ್ ಆಗಲಿ, ಸೆಕೆಂಡ್ ಲೀಡ್ ಆಗಲಿ, ಥರ್ಡ್ ಲೀಡ್ ಆಗಲಿ, ಆರ್ ಈವನ್ ಇಫ್ ಇಟ್ಸ್ ಅ ಲಿಟಲ್ ಬಿಟ್, ನಾನು ಹೇಗೆ ನೋಡ್ತೀನಿ ಅಂದರೆ ಅವ್ರಿಗೆ ಎಷ್ಟು ಲೈಫ್ ಇದೆ, ಈ ಕ್ಯಾರೆಕ್ಟರಿಗೂ ಅಷ್ಟೇ ಲೈಫ್ ಇದೆ. ಅದು ನಾವು ಹೇಗೆ ಪಾತ್ರ ಮಾಡ್ತೀವಿ, ಅದನ್ನ ಹೇಗೆ ಪರ್ಫಾರ್ಮ್ ಮಾಡ್ತೀವಿ, ಅದು ನನಗೆ ಮುಖ್ಯ ಆಗುತ್ತೆ. ಸೊ ಫಾರ್ ಮೀ ಐ ಫೆಲ್ಟ್ ಲೈಕ್ ದಟ್ ಐ ಥಿಂಕ್ ಥ್ರೂ ಔಟ್. ಸೊ ನೇರವಾಗಿ ನಿಮ್ಮನ್ನು ಇದು ಕರೆದಿದ್ದ ಚೇತನ್ ಕುಮಾರ್? ಎಸ್, ಐ ಪ್ಲೇಡ್ ಒನ್ ಆಫ್ ದ ಹೀರೋಯಿನ್ಸ್ ಅದರಲ್ಲಿ. ಕರೆಕ್ಟ್. ಯಾ, ಉತ್ತರ ಕರ್ನಾಟಕ ಭಾಷೆ ಶೈಲಿ. ಹೌದು, ನಮ್ಮೆಲ್ಲರಿಗೂ ಗೊತ್ತು. ಲಂಗಾದೋಣಿ ಹಾಕೊಂಡ್ರೆ ಹುಡುಗಿನ ಎಲ್ಲರೂ ನೋಡಿರ್ತಾರೆ, ಯಾರು ಮರೆಯಲ್ಲ ಅದನ್ನ. ಬಟ್ ನಿಮ್ಗೆ ಅವಾಗ ಭಾಷೆ ತೊಂದರೆ ಆಗ್ಲಿಲ್ವಾ? ಇಲ್ಲ, ನಾನು ಯಾವತ್ತೂ ನಾನು ಮೊದಲೇ ಸ್ಕ್ರಿಪ್ಟ್ ತಗೋತೀನಿ. ತುಂಬ ಚೆನ್ನಾಗಿ ನಾನು ಕ್ಯಾರೆಕ್ಟರ್ ಆಗಲಿ, ಡೈಲಾಗ್ಸ್ ಆಗಲಿ ಒಂಚೂರು ಮಿಸ್ಟೇಕ್ ಮಾಡಲ್ಲ. ಹೆಂಗೆ ಅದೇ ಹೆಂಗೆ ಅದನ್ನ ಪ್ರೊನೌನ್ಸಿಯೇಷನ್ ಎಲ್ಲ ಹೆಂಗೆ ಕಲ್ತ್ಕೊಂಡ್ರಿ ಉತ್ತರ ಕನ್ನಡದ ಭಾಷೆ ಶೈಲಿ? ಆನ್ಲೈನ್ ನೋಡ್ತೀನಿ ಅವ್ರು ಹೇಗೆ ಮಾತಾಡ್ತಾರೆ ವರ್ಡ್ಸ್ನ. ಯಾರಾದರೂ ನಾರ್ತ್ ಕರ್ನಾಟಕದಿಂದ ಇದ್ದರೆ ಅವ್ರಿಗೆ ಕಾಲ್ ಮಾಡ್ತೀನಿ, ಅವರಿಗೆ ಈ ಒಂದು ಇದನ್ನ ಈ ವರ್ಡ್ ಹೇಗೆ ಹೇಳ್ತಾರೆ ಕೇಳ್ತೀನಿ, ಈ ವರ್ಡ್ ಹೇಗೆ ಹೇಳ್ತಾರೆ ಕೇಳ್ತೀನಿ, ಇಲ್ಲ ಡೈರೆಕ್ಟರಿಗೆ ಕೇಳ್ತೀನಿ, ದೆನ್ ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಏನು ಡೆಡಿಕೇಶನ್ ಇದೆ ನಿಮಗೆ. ಆ ಸ್ಲ್ಯಾಂಗ್ ಆಗಿತ್ತು, ಎಲ್ಲರೂ ಅನ್ಕೋಬಹುದು ಓ ನೀವು ಆ ಕಡೆ ಭಾಷೆ ಹುಡುಗಿರ್ಬೇಕು ಮಾತಾಡಿದ್ರು ಇವರು ಅಂತ. ಯಾವ್ದು ಹೆಂಗ ಒಂದು ಡೈಲಾಗ್ ಹೊಡೀರಿ ನೆನಪಿದ್ರೆ? ಡು ಯು ರಿಮೆಂಬರ್? ನೆನಪಿಲ್ಲ ಎಷ್ಟು ವರ್ಷದಿಂದ ಇದೆ. ನಮಸ್ಕಾರ ರೀ ಅಂತ ಹೆಂಗದು? ಐ ಡೋಂಟ್ ರಿಮೆಂಬರ್. ಎನಿಥಿಂಗ್ ಉತ್ತರ ಕನ್ನಡ ಭಾಷೆ ಶೈಲಿಲಿ ಹೇಳಿ. ಓಕೆ, ಏನ ಹೆಂಗೈತಿ ನಿಂಗ? ಹಾ, ಓಕೆ. ಐ ಡೋಂಟ್ ನೋ ಇಫ್ ಇಟ್ಸ್ ಕರೆಕ್ಟ್, ಸಾರಿ. ಅಲ್ಲ, ಓಕೆ, ಇಲ್ಲ ಸ್ಲ್ಯಾಂಗ್ ಇದೆ ಓಕೆ. ಬಟ್ ಅಲ್ಲಿ ಫುಲ್ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ದೀರಾ ಸಿನಿಮಾದಲ್ಲಿ. ಖಂಡಿತ. ಅದು ನಾನು ಚೆನ್ನಾಗಿ ಐ ಮೇಕ್ ಶೋರ್ ದಟ್ ನನಗೆ ಕಂಫರ್ಟಬಲ್. ನಾವು ಮಾತಾಡೋ ರೀತಿ, ಇವಾಗ ನಾನು ಮಾತಾಡೋತ್ತಿಗೆ ನಿಮ್ ಲೈಕ್ ಎನಿ ಡೈಲಾಗ್ ಯಾರ ಹತ್ರನಾದ್ರೂ ಮಾತಾಡೋತ್ತಿಗೆ ನಮಗೆ ಒಂದು ಸರ್ಟನ್ ಕಂಫರ್ಟ್ ಇರುತ್ತೆ. ಆ ಕಂಫರ್ಟ್ ಬರೋದಕ್ಕೆ ನಾವು ಕಂಫರ್ಟಬಲ್ ಮಾಡ್ಕೋಬೇಕು. ಸೊ ಆ ಶೈಲಿ ಆಗಲಿ, ಆ ಲ್ಯಾಂಗ್ವೇಜ್ ಆಗಲಿ, ಎನಿಥಿಂಗ್ ಯಾವುದಾದ್ರೂ ಕಷ್ಟ ಆಗಿದ್ರೆ, ಫಾರ್ ಎಕ್ಸಾಂಪಲ್ ತಮಿಳ್ ಆದ್ರೂ ತೆಲುಗು ಆದ್ರೂ ಆ ಲೈನ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಮತ್ತೆ ಮತ್ತೆ ಹೇಳ್ತಾ ಇದ್ದರೆ ಅದು ನಮ್ಮ ಸ್ವಂತ ಆಗುತ್ತೆ, ಅದು ನ್ಯಾಚುರಲಾಗಿ ಬಂದುಬಿಡುತ್ತೆ ಆಮೇಲೆ. ಸೊ ಆ ಥರ ಜಾಸ್ತಿ ಮಾಡ್ತೀನಿ ನಾನು, ಅದನ್ನ ಹೇಳ್ತಾ. ತಮಿಳು ಮಾತಾಡ್ತೀರಿ ಹಾಗಾದರೆ? ಅಂದರೆ ಟು ಅನ್ ಎಕ್ಸ್ಟೆಂಟ್, ಎಸ್. ಹಾಂ, ಎಷ್ಟು ಭಾಷೆ ಗೊತ್ತು ನಿಮಗೆ? ತಮಿಳ್, ಆದರೆ ನನಗೆ ಅಷ್ಟು ಫ್ಲೂಯೆಂಟಾಗಿ ಬರಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು. ಲೈಕ್ ತೆಲುಗು ಓಕೆ, ನಂಗೆ ಓದ್ಬೋದು, ಬಿಕಾಸ್ ಕನ್ನಡ ಓದೋಕ್ಕಾಗುತ್ತೆ. ಐ ಥಿಂಕ್ ಅವ್ರ ಸ್ಕ್ರಿಪ್ಟ್ ಸೇಮು. ಕನ್ನಡ, ಹಿಂದಿನೂ ಮ್ಯಾನೇಜ್ ಮಾಡ್ಬೋದು. ಇಂಗ್ಲೀಷ್ 5 ಭಾಷೆ ಗೊತ್ತು. ಯಾ. ಮಲಯಾಳಂ ಟ್ರೈ ಮಾಡಿಲ್ವ ಇನ್ನು? ಇಲ್ಲ, ಬಟ್ ಐ ವುಡ್ ಲೈಕ್ ಟು ಲರ್ನ್. ಬಿಕಾಸ್ ಯಾಕೆ ಈ ಮಾತು ಕೇಳ್ತಿದ್ದೀನಿ ಅಂದರೆ, ಮೇಡಮ್ ತಮಿಳ್ನಾಡಲ್ಲೂ ಕೆಲಸ ಮಾಡ್ತಿದ್ದಾರೆ, ಮೇಡಮ್ ಹೈದರಾಬಾದ್ಲೂ ಕೆಲಸ ಮಾಡ್ತಾರೆ, ಮೇಡಮ್ ಬೆಂಗಳೂರಲ್ಲೂ ಕೆಲಸ ಮಾಡ್ತಾರೆ, ಮೇಡಮ್ ಬಾಂಬೆಗೂ ಹೋಗಿ ಬರ್ತಾರೆ. ಎಂತ ಹಿಂಗೆ ಬ್ಯುಸಿ ಇದ್ದೀರಿ ನೀವು? ಸೈಲೆಂಟ್ಲಿ ಯು ಆರ್ ವರ್ಕಿಂಗ್ ಅಲ್ಲ? ಐ ಥಿಂಕ್ ಐ ಹ್ಯಾಡ್ ತುಂಬಾ ಐ ವುಡ್ ಲೈಕ್ ಅಂದರೆ ಟು ಡೂ ಡಿಫ್ರೆಂಟ್ ಪಾತ್ರಗಳು ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಮಾಡೋದಕ್ಕೂ ಇಷ್ಟ. ಯಾಕಂದರೆ ಅವ್ರದ್ದು ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ, ನನಗಿದನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಥಿಯೇಟರು ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಅದಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಮೀನ್ ನಾಟ್ ವೆರಿ ಡಿಫ್ರೆಂಟ್, ಬಟ್ ಇಂಡಸ್ಟ್ರಿ ಆಗಿ ಇಟ್ಸ್ ಅ ಲಿಟಲ್ ಡಿಫ್ರೆಂಟ್. ಅದಾಗಲಿ ಅವ್ರದ್ದು ವರ್ಕಿಂಗ್ ಸ್ಟೈಲ್ ಬೇರೆ ಇರುತ್ತೆ. ಒಂದು ಥಿಯೇಟರ್ ಅಂದ ತಕ್ಷಣ ಲೈವ್ ಆಡಿಯನ್ಸ್ ಇರ್ತಾರೆ, ನಿಮ್ಮ ಡೈಲಾಗ್ ಡೆಲಿವರಿ ಎಕ್ಸ್ಪ್ರೆಷನ್ ಹೆಂಗೆ ಕೊಡಬೇಕು ಬೇರೆ ಇರುತ್ತೆ. ಸಿನಿಮಾ ಸೆಟ್ ಅಂದಾಗ ಸೀಮಿತವಾಗಿರೋ ಸೆಟ್ಟು, ಅಲ್ಲಿ ಬೇಕಾಗಿರೋ ಎಕ್ಸ್ಪ್ರೆಷನ್ನು, ಡಬ್ಬಿಂಗಲ್ಲಿ ಅದನ್ನ ಏನು ಮಾಡ್ಕೋಬೇಕು ಅದೊಂದು ಟ್ಯಾಕ್ಟಿಕ್ಸ್ ಇರುತ್ತೆ, ಅದನ್ನ ಮಾಡಬೇಕು. ಇಟ್ಸ್ ಅ ಲಾಟ್ ಆಫ್ ಥಿಂಗ್ಸ್ ವರ್ಕೌಟ್ ಮಾಡಬೇಕು. ಅಡಾಪ್ಟಬಿಲಿಟಿ ಒಂದೇ ಕೌಂಟ್ ಆಗೋದು ಯಾವಾಗ? ಹೌದು, ಐ ಥಿಂಕ್ ದಿಸ್ ಇಸ್ ದ ಮೇನ್ ಥಿಂಗ್. ನಮಗೆ ಆ್ಯಕ್ಟರ್ ಆಗಿ ಅಡಾಪ್ಟಬಿಲಿಟಿ ತುಂಬಾ ಮುಖ್ಯ ಆಗುತ್ತೆ. ಲೈಕ್ ಇದು ಥಿಯೇಟರಲ್ಲಿ ಒಂದೇ ಚಾನ್ಸ್ ಸಿಕ್ಕದು ನಮಗೆ, ನಾವು ರೀಟೇಕ್ ಮಾಡೋಂಗಿಲ್ಲ. ಕರೆಕ್ಟ್, ಒಂದೇ ಚಾನ್ಸ್. ಕ್ಯಾರೆಕ್ಟರಲ್ಲಿ ಇರಲೇಬೇಕು ನೀವು, ಯು ಕಾಂಟ್ ಅಫೋರ್ಡ್. ಅಂದರೆ ಕ್ಯಾರೆಕ್ಟರಲ್ಲಿ ಇರಲ್ಲ ಅಂದರೆ ಅದಾಗಲ್ಲ, ಶೋನೇ ಹೋಗುತ್ತೆ. ಸೊ ಅಷ್ಟು. ಆ್ಯಂಡ್ ದೆನ್ ಅದಾದಮೇಲೆ ಐ ಮೀನ್
ಹಾಗೆ ಸಿನಿಮಾದಲ್ಲಿ ಯು ಹ್ಯಾವ್ ಎನ್ ಆಪರ್ಚುನಿಟಿ. ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಟೇಕಲ್ಲೂ ಯು ಕ್ಯಾನ್ ಗಿವ್ ಯುವರ್ ಬೆಸ್ಟ್. ಸೊ ದಟ್ ಈಸ್ ಆಲ್ಸೋ ವೆರಿ ನೈಸ್. ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪ್ಲಸ್ಸಸ್ ಆ್ಯಂಡ್ ಅಡ್ಯಾಪ್ಟ್. ನಾವು ಅದನ್ನ ನೋಡಬೇಕು. ಈ ಮೀಡಿಯಮಿಂದ ಇದು ಪ್ಲಸ್ಸು, ಹೀಗೆ ಮಾಡ್ಬೋದು. ಅಂದರೆ ಸುಮಾರು ಜನ ಹೇಳ್ತಾರೆ ಡಬ್ಬಿಂಗು ಕಷ್ಟ. ನನಗೆ ಆ್ಯಕ್ಚುಲಿ ಡಬ್ಬಿಂಗ್ ಕಷ್ಟ ಅನಿಸಲ್ಲ. ಬಿಕಾಸ್ ನಾವು ಏನು ಪರ್ಫಾರ್ಮ್ ಮಾಡಿರ್ತೀವಿ ಸೆಟ್ಟಲ್ಲಿ, ಸ್ಕ್ರೀನಲ್ಲಿ, ಅದು ಇನ್ನೂ ಅಪ್ ಮಾಡ್ಬೋದು ಡಬ್ಬಿಂಗಲ್ಲಿ. ನಮ್ದು ವಾಯ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಡೆಲಿವರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಬಟ್ ತುಂಬ ಜನಕ್ಕೆ ಅನ್ಸೋದು ಆ ಲಿಪ್ ಸಿಂಕ್ ಮಾಡೋದೇ ಕಷ್ಟ ಅಂತ. ಬಟ್ ಅದೊಂದು ಐ ಫೀಲ್ ಇಟ್ಸ್ ಅ ಸ್ಕಿಲ್. ಒಂದ್ಸರಿ ಅದು ಗೊತ್ತಾದರೆ ಐ ಥಿಂಕ್ ಇಟ್ಸ್ ಈಸಿ. ಒಂದ್ಸರಿ ನಿಮಗೆ ಹಿಂಗೆ ಗೊತ್ತಾಯ್ತು ಅಥವಾ ಕಷ್ಟಪಟ್ಟರು ನೀವು? ತುಂಬ ಕಷ್ಟಪಟ್ಟೆ ಇನಿಷಿಯಲಿ. ಬಟ್ ಇವಾಗ ಐ ರೀಚ್ಡ್ ಅ ಪಾಯಿಂಟ್ ವೇರ್ ಓಕೆ, ಕನ್ನಡ ಆದರೂ ತಮಿಳಾದರೂ ತೆಲುಗಾದರೂ ಯು ಡೂ ಲೈಕ್ ದಿಸ್. ಇಲ್ಲ, ಐ ಥಿಂಕ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ನನಗೆ ಓಕೆ ಆಗುತ್ತೆ. ಮೇ ಬಿ ತಮಿಳ್ ವಿಲ್ ಬಿ ಲಿಟಲ್ ಹಾರ್ಡ್. ಟೈಮ್ ತಗೋತೀರಿ. ಬೇರೆ ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡಿದ್ರು ಕೂಡ ನೇಯರಾ ಅವರೇ ಡಬ್ ಮಾಡ್ತಾರೆ. ಯಾ ಕರೆಕ್ಟ್ ಅಲ್ವಾ? ಐ ಮೀನ್ ತಮಿಳಲ್ಲಿ I didn't dub for Tamil because I had just learned Tamil avaga. Okay. But dialogues ella I learned it very nicely without anything. It was good in the sense. You one take artist, huh? This is the most controversial question alva ella actors. ಇಲ್ಲ ಯಾಕೆ ಅಂತ ಹೇಳ್ತೀನಿ. ನಾನು ಎಲ್ಲರಿಗೂ ಈ ಪ್ರಶ್ನೆ ಕೇಳಲ್ಲ. ನಿಮ್ಗೆ ಯಾಕೆ ಕೇಳಿದೆ ಅಂದರೆ, ಯಾರು ರಂಗಭೂಮಿ ಅಂದರೆ ಥಿಯೇಟರ್ನಲ್ಲಿ ಕೆಲಸ ಮಾಡಿರ್ತಾರೋ ಅವ್ರಿಗೆ ಮೆಮರಿ ಇದೆಯಲ್ಲ ತುಂಬ ಸ್ಟ್ರಾಂಗ್ ಇರುತ್ತೆ. ಬಿಕಾಸ್ ಪೇಜ್ ಗಟ್ಟಲೆ ಡೈಲಾಗ್ಸ್ಗಳು ಲೈವ್ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದಾಗ ಯಾವ ಡೈಲಾಗು ಮರೆಯಲ್ಲ ಅವರು. ಹೌದು. ಪಾಸ್ ಮರೆಯಲ್ಲ, ಅದಕ್ಕೆ ಕೊಡೋ ಎಕ್ಸ್ಪ್ರೆಷನ್ ಮರೆಯಲ್ಲ ಅವರು. ಸೊ ಅವ್ರಿಗೆ ತುಂಬ ತಾಕತ್ತಿರುತ್ತೆ ಇದೆಲ್ಲ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ನೋ ಬಟ್ ಸರ್, ಹೌದು, ನೀವೇನು ಹೇಳ್ತಾ ಇದ್ದೀರಾ, ಇಟ್ಸ್ ವೆರಿ ಟ್ರೂ. ಬಿಕಾಸ್ ಏನಂದರೆ ಆ್ಯಸ್ ಅ ಥಿಯೇಟರ್ ಆರ್ಟಿಸ್ಟ್ ನಾವು ವಿ ಗೋ ಪ್ರಿಪೇರ್ಡ್ ಓನ್ಲಿ ಫಾರ್ 1 ಟೇಕ್. ನಮಗೆ 2 ಟೇಕ್ಸ್ ಇಲ್ಲ, 3 ಟೇಕ್ಸ್ ಇಲ್ಲ. ಕರೆಕ್ಟ್. ಸೊ ಆ ಥರ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಎಸ್ ವಿ ಕ್ಯಾನ್ ಸೇ 1 ಟೇಕಲ್ಲಿ ತಗೊಳ್ಳೋಣ ಅಂತ. ಬಟ್ ಮೆನಿ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸಿನಿಮಾ. ಬಟ್ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ಗೆ ಮೇಡಮ್ ಒಂದು ಮಾನಿಟರ್ ಹೋಗೋಣ ಮೇಡಮ್ ಅಂತಾರೆ. ಹೌದು. ಅವಾಗೆಲ್ಲ ಏನು ಅನಿಸ್ತಿರುತ್ತೆ? ಆಕ್ಚುಲಿ ನನಗೆ ಮಾನಿಟರ್ಸ್ ಆರ್ ನೈಸ್. ಯಾಕೆ ಗೊತ್ತಾ, ಲೈಕ್ ಐ ಫೀಲ್ ಲೈಕ್ ಅದು ಪ್ರಾಕ್ಟೀಸ್ ಆಗುತ್ತೆ. ನಮಗೊಂದು ಕ್ಯಾರೆಕ್ಟರಿಗೆ ಹೋಗೋದಕ್ಕೆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡುತ್ತೆ, ಒಂದು ಆಪರ್ಚುನಿಟಿ ಕೊಡುತ್ತೆ. ಸೊ ಟೇಕಲ್ಲಿ ಒಂದು ಅಪ್ ಸಿಗುತ್ತೆ. ಅಂದರೆ ಆಗಲೇ ಕ್ಯಾರೆಕ್ಟರಲ್ಲಿ ಇದ್ದೀವಿ ಆ್ಯಂಡ್ ವಿ ಕ್ಯಾನ್ ಡೂ ಇಟ್.